ಲೋಕದಲ್ಲಿ ಕೊಳ್ಳಿದ್ದು ಆಕಾಶದ ಸುದ್ದಿಯನ್ನು ನುಡಿದರೆ ಆಕಾಶದ ನೆಲೆಯ ಬಲ್ಲರೆಯ ಪಾತಾಳ ಲೋಕದಲ್ಲಿದ್ದವರು ಕೈಲಾಸದ ಸುದ್ದಿಯನ್ನು ನುಡಿದರೆ ಕಂಡದ್ದೇ ಆಗಬಲ್ಲದೆ ಅಯ್ಯ. ತತ್ವಶಾಸ್ತ್ರವನ್ನು ಓದಿ ತತ್ವ ಸ್ವಾದಿ ವ್ಯಾಖ್ಯಾರ್ಥಗಳನ್ನು ತಿಳಿದು ತತ್ವಮಸಿಯಾದ ನಮ್ಮವರೆಲ್ಲ ಎತ್ತ ಹೋದರು ವ್ಯರ್ಥವಾಗಿ ಸತ್ತು ಹೋದರಲ್ಲ. ಇದು ಕಾರಣ ನಿಮ್ಮ ಶರಣರು ಉತ್ಪತ್ತಿ ಸ್ಥಿತಿ ಪ್ರಳಯ ರಹಿತವಾದ ಮಹಾಲಿಂಗದಲ್ಲಿ ಸಂಯೋಗವಾದ ಅಚ್ಚಲಿಂಗೈಕ್ಯರಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತೇಳಿ ಇವರ ತೋಂಟದ ಸಿದ್ಧಲಿಂಗ ಶಿವಗಳ ವಚನ. ಅಂದ್ರೆ ನಾವು ಸತ್ಯವನ್ನ ತಿಳಿಯದೆ ಆ ಸುದ್ದಿಯನ್ನ ನುಡಿಲಿಕ್ಕೆ ಅದು ನಾವು ಅದು ತಪ್ಪಾಗ್ತದೆ ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು ವಚನವೇ. ಎರಡನೇದು ಕಾಳಸಿದ್ದೇಶ್ವರವರ ವಚನ. ಇದು ಇವತ್ತಿನ ಟಿವಿ ಮಾಧ್ಯಮಗಳಿಗೆ ಅನ್ವಯವಾಗುವಂಥದ್ದು. ಸಾಯದವರು ಸತ್ತವರ ಸುದ್ದಿಯ ಕೇಳಿ. ಸಾಯದವರು ಅಂದ್ರೆ ಇದ್ದವರು ಸತ್ತವರ ಸುದ್ದಿ ಕೇಳಿ ಇದ್ದವರಿಗೆ ಹೇಳಿ ಸಾಯಂಬರು. ಅಂದ್ರೆ ಸತ್ತದ ನ್ಯೂಸ್ಗಳು ಸತತ ತೋರಿಸಿ ನಮಗೆ ಸಾಯದೆ. ಹೇಳದವರು ಸಾಯದೆ ಕೇಳದವರು ಸಾಯದೆ ಇವರ ಸುದ್ದಿಯ ನೆರೆಮನೆಯವರು ಕೇಳಿ ಸತ್ತು ಹೋದ. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭು ಅಂತೇಳಿ ಕಾಳಸಿದ್ದೇಶ್ವರ ಇರ್ತಾರೆ. ಸೊ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಂದೀಶ್ ಮೆಣಸಿನಕಾಯಿ ಅವರ ಈ ಒಂದು ಪ್ರಯೋಗ ಅಥವಾ ಒಂದು ಪ್ರಯತ್ನ ನಿಜಕ್ಕೂ ಮೆಚ್ಚಬೇಕಾದಂತ ವಿಷಯ. ನನ್ನದೇ ಒಂದಷ್ಟು ಕೆಲವು ಅನುಭವಗಳು ಹೇಳ್ಬೇಕಂತಂದ್ರೆ, ನಾನು ಬಾಲ್ಯದಿಂದಲೂ ಲೇಖನಗಳನ್ನು ಬರೆಯುವಂತ ಹವ್ಯಾಸ ಇಟ್ಕೊಂಡು ಈ ಕಾಲೇಜಿಗೆ ಬಂದಾಗ ಒಂದು ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ಬೇಕಂತ ಒಂದು ಆಸೆ ಇಟ್ಕೊಂಡೆ. ಆದ್ರೆ ಅವಾಗ ಕನ್ನಡಮ್ಮ ಪತ್ರಿಕೆ ವಿಷಯಕ್ಕೆ ಬಹಳ ಒಂದು ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಹೋಗಿ ಭೇಟಿ ಆದಾಗ ಅವರು ಪಾರ್ಟ್ ಟೈಮ್ ಕೊಡೋದಿಲ್ಲ, ಫುಲ್ ಟೈಮ್ ಮಾಡ್ರಂದ್ರು. ಸೊ ಅದಕ್ಕಾಗಿ ನಾನು ಮಾಡೋಕ್ಕಾಗಲಿಲ್ಲ. ಆದರೆ ಬರೆಯೋದು ಮತ್ತೆ ಪತ್ರಿಕೆಗಳಿಗೆ ಕಳಿಸುವಂತ ಹವ್ಯಾಸ ಇತ್ತು. ಆದರೆ ಎಲ್ಲವೂ ಪ್ರಕಟ ಆಗ್ತಿರ್ಲಿಲ್ಲ, ಕೆಲವೊಂದಷ್ಟೇ ಪ್ರಕಟ ಆಗ್ತಿದ್ದು. ಆಮೇಲೆ ಮುಂದೆ ಇತ್ತಿತ್ತಲಾಗಿ ಈ ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ನಮ್ಮ ಸಹೋದರ ಒಬ್ರು ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರಿಗೆ ನಾನು ಲೇಖನಗಳನ್ನು ಬರೆದು ಕಳಿಸೋದು. ಅವ್ರಿಗೆ ಪತ್ರಿಕೆ ಕೊಟ್ಟರು ಸಹಿತ ಅಲ್ಲಿ ಪ್ರಕಟ ಆಗ್ತಿರ್ಲಿಲ್ಲ. ನಾನು ಎಷ್ಟೊಂದು ವಿಷಯಗಳನ್ನು ಬರೆದು ಎಷ್ಟೊಂದು ನಾನು ತಲೆ ಕೆಡಿಸಿಕೊಂಡು ಕಷ್ಟಪಟ್ಟು ಏನೋ ಬರೆದು ಅವನ ಪತ್ರಿಕೆ ಕಳಿಸಿದ್ರು ಸಹಿತ ಯಾಕೆ ಹಾಕೋದಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಳ್ತಿದ್ದೆ. ಅವಾಗ ನಮ್ಮ ಬ್ರದರ್ ಹೇಳಿದ, ಸರ್ ಅರಳಿ ಸರ್ ಹೇಳಿದ ನಿಜ ಇದೆ. ಹೇಳಿದ, ನಿನ್ನ ಹೆಸರು ಸಾಲಿಕೊಪ್ಪದೆ, ನೀನು ಅದೇ ಭಟ್ಟ ಪುರೋಹಿತ ಕುಲಕರ್ಣಿ ಹಿಂಗೇನಾಗಿದ್ರೆ ನಿನ್ ಬರ್ತಿದ್ದು. ಇಲ್ಲ, ನಿನ್ನ ಹೆಸರಿಂದ ಡಾಕ್ಟರೇಟ್ ಬೇಕಂತೆ, ಡಾಕ್ಟರ್ ಅಂತಿದ್ರೆ ಬರ್ತಿತ್ತು ಅಂತೆ. ಸೊ ಇದೊಂದು ಏನಿದೆ ತಾರತಮ್ಯ ಈ ಒಂದು ಪ್ರಸಿದ್ಧ. ಯಾಕಂದ್ರೆ ನಾನು ನಿಷ್ಪಕ್ಷಪಾತ ಪತ್ರಿಕೆ ಅಂತ ತಿಳ್ಕೊತಿದ್ದೆ, ವೈಚಾರಿಕ ಪತ್ರಿಕೆ ಅಂತ ತಿಳ್ಕೊತಿದ್ದೆ. ಆದ್ರೆ ಅಲ್ಲಿಯೂ ಸಹಿತ ಪತ್ರಿಕೆಯಲ್ಲಿ ಎಷ್ಟು ಒಂದು ಇದು ವಿಶೇಷತೆ ಅಂದ್ರೆ ಅವರು ನಮಗೆ ಎಲ್ಲ ವಿಷಯಗಳನ್ನ ಅವರು ಪ್ರಕಟ ಮಾಡೋದಿಲ್ಲ. ಎಡಿಟೋರಿಯಲ್ ಅದೇ ಅವರು ತಮಗೆ ಬೇಕಾಗಿದ್ದನ್ನ ಸೆಲೆಕ್ಟಿವ್ ಪಬ್ಲಿಕೇಶನ್ ಅಂತಾರೆ. ತಮಗೆ ಬೇಕಾಗಿದ್ದನ್ನ ಅಷ್ಟೇ ಪಬ್ಲಿಷ್ ಮಾಡುವಂತ ಒಂದು ಜಾಣ್ಮೆ ಅವರಲ್ಲಿ. ಸೊ ತಮ್ಮ ಒಂದು ವಿಚಾರ ಏನಿರ್ತದೆ, ತಮ್ಮ ಒಂದು ಚಿಂತನೆ ಏನಿದೆ, ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನಷ್ಟೇ ಪ್ರಕಟ ಮಾಡುವಂತ. ಸೊ ಅದಕ್ಕಾಗಿ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತವರು ಈ ಎಡಿಟೋರಿಯಲ್ ಸೆಕ್ಷನ್ ಇರಬಾರ್ದು, ಎಡಿಟರ್ ಇರಬಾರ್ದು ಅನ್ನುವಂತ ಮಾತನ್ನು ಸದ್ಯಕ್ಕೆ ಹೇಳಿದ್ದಾರೆ ಅಂತೇಳಿ ನಾನು ಮಾಹಿತಿ ನನಗದೆ. ಸೊ ಇವಾಗ ಈ ತರ ಸ್ಥಿತಿಯಲ್ಲಿ ನಾನು ಇದೆಲ್ಲ ಬೇಡಪ್ಪ ಅಂತೇಳಿ ಪುಸ್ತಕಗಳನ್ನು ಬರೆದೆ. ಕೆಲವು ಪುಸ್ತಕಗಳು ಏನಾಗ್ತದೆ ಅಂದ್ರೆ, ನಾವು ಪಬ್ಲಿಷರ್ ಕೊಟ್ರೆ ಅವರು ತಾವು ತಮ್ಮ ಎಲ್ಲ ಕಡೆ ಎಲ್ಲಿ ಸರ್ಕ್ಯುಲೇಟ್ ಮಾಡೋದವ್ರಿಗೆಲ್ಲ ನೆಟ್ವರ್ಕ್ ಇರ್ತದೆ, ಸರ್ಕ್ಯುಲೇಟ್ ಮಾಡ್ತಾರೆ, ಮಾರ್ತಾರೆ, ದುಡ್ಡು ಮಾಡ್ಕೊತಾರೆ. ಆದ್ರೆ ಲೇಖನಿಗೆ ಗಂಜಿ ಕೊಟ್ಟಾಗೆ ಕೊಡ್ತಾರೆ. ಸೊ ಅದು ಕೊಡೋದೇ ಇಲ್ಲ. ಸೊ ಆ ಒಂದು ಕೈ ಅನುಭವಗಳನ್ನು ನೋಡ್ಕೊಂಡು ಬೇಡಪ್ಪ ನಾನೇ ಮಾಡೋಣ ಅಂತೇಳಿ ನಾನು ಒಂದು ವಿಚಾರ ಮಾಡಿ ಕೆಲವೊಂದು ಸ್ವಂತ ಪಬ್ಲಿಕೇಶನ್ ಮಾಡಿ ಪ್ರಕಟ ಮಾಡಿದೆ. ಆದ್ರೆ ನಾವು ಬುಕ್ ತಗೊಂಡೋಗಿ ಮಾರಕ್ಕಾಗೋಲ್ಲ, ಬುಕ್ಸ್ ನಮ್ಮಲ್ಲೇ ಉಳಿತವೆ. ಸೊ ಈ ತರ ಎಲ್ಲ ಇಷ್ಟೊಂದು ಕಠಿಣವಾದಂತ, ಯಾಕಂದ್ರೆ ದುಡ್ಡು ಹಾಕ್ಬೇಕು, ಇಷ್ಟೆಲ್ಲ ಕಠಿಣ ಅಂತ ಸನ್ನಿವೇಶಗಳು ಒಬ್ಬ ಲೇಖಕನಿಗಿದೆ. ಇನ್ನು ನಾವು ಲೇಖಕರಾಗಿ ನಮಗೆ ಒಂದು ಅಷ್ಟು ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ವಿಚಾರಗಳನ್ನು ನಾವು ನೇರವಾಗಿ ನಮಗೆ ಬಿಡುವುದಾಗ ನಾವು ಬರೋದು, ನಾವು ಪುಸ್ತಕ ಮಾಡಬಹುದು. ಆದ್ರೆ ಈ ಪತ್ರಿಕಾ ರಂಗ ಅನ್ನೋದು ಇದು ಹೆಚ್ಚಿನ ಒಂದು ಹೊಣೆಗಾರಿಕೆ ಇದೆ. ಯಾಕಂದ್ರೆ ಅವರು ಯಾರು ಪ್ರಕಟಿಸಿದಂತ ವಿಷಯಗಳನ್ನು ಹುಡುಕಬೇಕು, ಸುದ್ದಿ ಸಂಗ್ರಹ ಮಾಡಬೇಕು, ಮತ್ತು ಅವು ಜನರಿಗೆ ಉಪಯೋಗ ಇರುವಂತ ಇರಬೇಕು, ಸದಭಿರುಚಿಯನ್ನ ಹೊಂದಿರಬೇಕು. ಸೊ ಇವೆಲ್ಲ ಹೊಣೆಗಾರಿಕೆಗಳನ್ನು ಅರಿತು
ಮತ್ತೆ ಅಲ್ಲಿ ಕಾಂಟ್ರವರ್ಸಿ ಆಗಬಾರ್ದು. ಯಾಕಂದ್ರೆ ಇವತ್ತು ಇಷ್ಟೊಂದು ಸೂಕ್ಷ್ಮವಾಗಿದೆ. ಈ ಸಂವಿಧಾನ ಕೊಟ್ಟಿದೆ ರೈಟ್ಸ್, ಏನೋ ಆರ್ಟಿಕಲ್ 19 ಕೊಟ್ಟಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತಿದೆ. ಆದ್ರೆ ನಮ್ಮ ಮನಸ್ಸಿಗೆ ತಿಳಿದಿದ್ದೆಲ್ಲ ಮಾಡಕ್ ಬರುವುದಿಲ್ಲ, ಪಬ್ಲಿಷ್ ಮಾಡಕ್ ಬರುವುದಿಲ್ಲ. ಆದ್ರೆ ಪತ್ರಿಕಾ ರಂಗದಲ್ಲಿ ಇದ್ಕೊಂಡು ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಬೇಕಾಗ್ತದೆ, ಸತ್ಯವನ್ನ ಜನರಿಗೆ ಹೇಳಬೇಕಾಗ್ತದೆ, ಅಲ್ಲಿ ನಿಷ್ಠುರತೆ ಬೇಕಾಗ್ತದೆ. ಮತ್ತೆ ಯಾವುದೇ ಪಂಥಕ್ಕೆ ಯಾವುದೇ ವರ್ಗಕ್ಕೆ ವಾಲಿಕೊಳ್ಳದೆ ತಮ್ಮ ಒಂದು ಏನದೆ ವಿಷಯವನ್ನ ಜನರಿಗೆ ನೇರವಾಗಿ ಹೇಳುವಂತ ಕೆಲಸ ಮಾಡಬೇಕಾಗ್ತದೆ. ತೀರ್ಮಾನ ಜನ ತೆಗೆದುಕೊಳ್ಬೇಕು. ಆ ತರ ಒಂದು ಹೊಣೆಗಾರಿಕೆ ಪತ್ರಿಕಾ ರಂಗದ ಮೇಲಿದೆ. ಯಾಕಂದ್ರೆ ನಾವು ಯಾವುದೇ ಒಂದು ಯಾಕಂದ್ರೆ ಇಡೀ ಸಮಾಜವನ್ನ ಸುಧಾರಿಸುವಂತ, ಬದಲಾವಣೆ ಮಾಡುವಂತ ಕ್ರಾಂತಿಕಾರಿ ಶಕ್ತಿ ಇರೋದಂದ್ರೆ ಪತ್ರಿಕಾ ಮಾಧ್ಯಮ. ಯಾಕಂತಂದ್ರೆ ಇವತ್ತು ಕಾರ್ಯಾಂಗ, ಶಾಸಕಾಂಗ, ತಪ್ಪಿದಾಗ ನ್ಯಾಯಾಂಗ ಅದನ್ನು ತಿದ್ದುವಂತ ಸಾಮರ್ಥ್ಯ ನ್ಯಾಯಾಂಗಕ್ಕಿದೆ. ಆದ್ರೆ ನ್ಯಾಯಾಂಗ ತಪ್ಪಿದಾಗ ಸಹಿತ ಅದನ್ನ ಪ್ರಶ್ನಿಸುವಂತದಕ್ಕೆ, ಅದನ್ನು ತಿದ್ದುವಂತ ಸಾಮರ್ಥ್ಯ ಇರೋದು ಯಾವ್ದಂತಂದ್ರೆ ಈ ಪತ್ರಿಕಾ ರಂಗ. ಸೊ ಅದಕ್ಕೆ ಸಂವಿಧಾನದ 4ನೇ ಸ್ತಂಭ ಅಂತ ಹೇಳ್ತಾರೆ, ಅಥವಾ ವಾಚ್ಡಾಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸೊ ಈ ಒಂದು ಶಕ್ತಿ ಸಾಮರ್ಥ್ಯ ಇರುವಂತಹ ಪತ್ರಿಕಾ ರಂಗ ಇವತ್ತು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ನಾವು ಇತಿಹಾಸದ ಹಿಡ್ಕೊಂಡು ನೋಡಿದಾಗ 1947ರಲ್ಲಿ ಕೇವಲ 200 ಪತ್ರಿಕೆಗಳಿದ್ದು, ಇವತ್ತು 1.5 ಲಕ್ಷ ಪತ್ರಿಕೆಗಳದಾವ. ದಿನಪತ್ರಿಕೆ, ವಾರ ಪತ್ರಿಕೆ, ಮಾಸಿಕ ಪತ್ರಿಕೆ ಎಲ್ಲ ಹೇಳ್ಕೊಂಡು. ಸೊ ಇಷ್ಟೊಂದು ಪತ್ರಿಕಾ ಅಂದ್ರೆ ನಾವು ಅನ್ಕೋತೇವೆ, ಇಲ್ಲ ಈಗ ಎಲ್ಲ ಡಿಜಿಟಲ್ ಟೆಕ್ನಾಲಜಿ ಬಂತು, ಮೊಬೈಲ್ ಬಂತು, ಟಿವಿ ಬಂತು, ಎಲ್ಲ ಬಂತು, ಮತ್ತೆ ಪತ್ರಿಕಾ ರಂಗ ಸಾಯ್ಬೇಕಿತ್ತು, ಸಾಯಲಿಲ್ಲ. ನಿಜಕ್ಕೂ ಅಭಿವೃದ್ಧಿ ಹೊಂದಿದೆ. ಇವತ್ತು ಇಷ್ಟೆಲ್ಲ ಪತ್ರಿಕೆಗಳ ನಡುವೆ ಇವರು ನಂದೀಶ್ ಅವರು ಇನ್ನೊಂದು ಪತ್ರಿಕೆ ತೆಗಿತಾರೆ ಅಂದ್ರೆ ಅದಕ್ಕೆ ಇದೇ ನಿದರ್ಶನ. ಯಾಕಂದ್ರೆ ಪತ್ರಿಕೆಗೆ ಇನ್ನೂ ಅದ್ರ ಬೆಲೆ ಇದೆ, ಅದನ್ನ ಓದುಗರದಾರೆ, ಅದಕ್ಕೆ ಅದರದೇ ಒಂದು ಸ್ಥಾನ ಮಾನ ಅದಕ್ಕೆ ಇದೆ ಅಂತ ಹೇಳಿ. ಸೊ ಅದಕ್ಕಾಗಿ ಪತ್ರಿಕಾ ರಂಗ ಅನ್ನೋದು ನಿಜಕ್ಕೂ ಒಂದು ಶ್ರೇಷ್ಠವಾದಂತ ಕೆಲಸವನ್ನ ಮಾಡ್ತದೆ. ಅದಕ್ಕೆ ಅದರದೇ ಆದಂತ ಒಂದು ಏನು ಸ್ಥಾನಮಾನದೆ. ಈಗ ಇವತ್ತು ಆ ಮನೆ ಇದು ರಿಪಬ್ಲಿಕ್ ಟಿವಿ ಒಳಗೆ ನಡೀತಾ ಇದೆ, ನಾವು ಬಹುಶಃ ಗಮನಿಸಿರ್ಬೇಕು. ಸ್ವರ ಸಾಹಿತ್ಯ ಸಂಸ್ಕೃತಿ ಸಂಗಮ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಲ್ಲಿ ಚಿಂತಕರನ್ನ, ಸಾಹಿತಿಗಳನ್ನ ಕರೆಸಿ ಸಂವಾದ ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಂದು ಅಭಿನಂದನೀಯ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಬರೀ ಬ್ರೇಕಿಂಗ್ ನ್ಯೂಸ್ ಕೇಳಿ ನಮ್ಗೆ ಬೇಸರ ಆಗಿದೆ. ಅಂತವರೆಗೆ ಒಂದು ತಂಗಾಳಿ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದರೊಳಗೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ರು. ಅವರು ಮಾತಾಡ್ತಾ ಈ ಪರಿಸ್ಥಿತಿ ಅಂದ್ರೆ ಟಿವಿಯವರೆಗೂ ಯಾವ ಪರಿಸ್ಥಿತಿ ಇದೆ ಅನ್ನೋದು ಅವ್ರು ಹೇಳ್ಬಿಟ್ರು. ಯಾಕಂದ್ರೆ ಈ ತರ ಬ್ರೇಕಿಂಗ್ ನ್ಯೂಸ್ ಕೊಡ್ಲೇ ಹೋದ್ರೆ ಜನ ನೋಡೋದಿಲ್ಲ ಅಂತ, ಟಿಆರ್ಪಿ ಇರೋದಿಲ್ಲ. ಅದಕ್ಕಾಗಿ ಅದ ಅನಿವಾರ್ಯ ಆಗ್ತದೆ ಅಂತೇಳಿ ಅನ್ನೋ ಕಾರಣಕ್ಕಾಗಿ. ಆದ್ರೆ ನೀವು ಏನದೆ ಏನೋ ಒಂದು ಸಣ್ಣ ವಿಷಯವನ್ನ ಅದನ್ನ ಹಿಡ್ಕೊಂಡು ನಮ್ ಕಾಲು ಇಡುವಂತ ಕೆಲಸ. ಈಗ ಅವ್ರು ವಿಧಾನಸೌಧ ಸೈಕಲ್ ಹೊಡಿಬೇಕಾಗಿದ್ರು, ಅದನ್ನೇ ಸಂಜೆ ಮಟ್ಟ ತೋರಿಸುದು, ಈ ತರ ಏನು ಘಟನೆ ಆಗ್ತವೆ. ಅದರಿಂದ ನಮ್ಮ ಏನು 50 ವರ್ಷದ ಸಾಧನೆ, ಏನು ಜೀವನ ಸಾಧನೆ ಇರ್ತಾವೆ, ಆ ವ್ಯಕ್ತಿಯ ಒಂದು ಏನು ಘನತೆ ಸಾಧನೆ ಇರ್ತಾವೆ, ಅವೆಲ್ಲ ತಕ್ಕೊಂಡು ಹೋಗ್ಬಿಡ್ತಾವ. ಅದ್ರ ಮುಂದೆ ಇಂಥ ಘಟನೆ ಆಗಬಾರ್ದು ಅಂತ ಅವರು ಮಾಡಿದ್ರು. ಆಮೇಲೆ ಒಂದು ಪ್ರಸಿದ್ಧ ಪತ್ರಿಕೆಯ ಒಂದು ಮಾಹಿತಿ ಪ್ರಕಾರ ಒಂದು ಪತ್ರಿಕೆ ಪ್ರಕಟ ಆಗ್ಬೇಕಾರೆ ಅದಕ್ಕೆ ಅಂದಾಜು 40 ರೂಪಾಯಿ ಒಂದು ಪೇಪರ್ಗೆ ಖರ್ಚಾಗ್ತದೆ. 5 ರೂಪಾಯಿ ನಮಗೆ ಮಾಡ್ತಾರೆ. ಸೊ 35 ರೂಪಾಯಿ ಎಲ್ಲಿಂದ ಬರ್ಬೇಕು? ಅದು ಜಾಹೀರಾತಿಂದ ಬರ್ತದೆ ಅಂತೇಳಿ ಒಂದು ಮಾಹಿತಿ ಇದೆ. ಸೊ ಅಷ್ಟೊಂದು ಶ್ರಮ ಇದೆ, ಕಷ್ಟ ಇದೆ. ಮತ್ತು ಇಲ್ಲಿ ಸರ್ಕಾರದ ಬೆಂಬಲ ಅಲ್ಲಿ ನಗಣ್ಯ. ಬಹಳಷ್ಟು ಸರ್ಕಾರದವರು, ಯಾಕಂದ್ರೆ ಹಲವಾರು ಒತ್ತಡಗಳ ಕಾರಣಕ್ಕಾಗಿ, ಇಷ್ಟೊಂದು ಪತ್ರಿಕೆಗಳಾಗಿರೋ ಕಾರಣಕ್ಕಾಗಿ ಸರ್ಕಾರದವರು ಸಹಾಯ ಮಾಡುವಂಥದ್ದು ಸಾಧ್ಯ ಇಲ್ಲ. ಮತ್ತು ಈ ಏನು ಈ ಪ್ರಿಂಟ್ ಮೀಡಿಯಾ ಸರಿಕ ಇವತ್ತು ಡಿಜಿಟಲ್ ಮೀಡಿಯಾ ಆಗಿದೆ. ಬಹಳಷ್ಟು ಪತ್ರಿಕೆಗಳು ಈ ಪೇಪರ್ ಅಂತ ಹೊರಡಿಸ್ಬಿಟ್ಟ, ಅವನ ಮೊಬೈಲ್ ಅಲ್ಲೇ ನೋಡ್ಕೋಬಹುದು. ಸೊ ಈ ತರ ಇದೆ. ಬಟ್ ಆದ್ರೂ ಅವರು ಅದಕ್ಕೆ ಫ್ರೀಯಾಗಿ ಕೊಡ್ತಾ ಇಲ್ಲ, ಅದು ಚಾರ್ಜ್ ಮಾಡಿದ್ದಾರೆ. ಸೊ ಆ ಮೂಲಕ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಇನ್ನು ಈ ಪತ್ರಿಕಾ ಮಾಧ್ಯಮ ಯಾವ ತರ ಅಂತಂದ್ರೆ, ಪ್ರಿಂಟ್ ಮೀಡಿಯಾ ಅಂದ್ರೆ ಯಾವ ತರ ಅಂದ್ರೆ, ಈ ಡಿಜಿಟಲ್ ಮೀಡಿಯಾ ಎಷ್ಟೇ ಇದ್ರೂ ಸಹಿತ ಅದು ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ಆದ್ರೆ ಎಜುಕೇಟಿವ್ ಅಂತಂದ್ರೆ ಅಂದ್ರೆ ನಮ್ಮನ್ನ ಜ್ಞಾನಿಗಳನ್ನ ಮಾಡೋದು ಯಾವ್ದಂತಂದ್ರೆ ಪುಸ್ತಕಗಳು ಮತ್ತು ಏನು ಪ್ರಿಂಟ್ ಮೀಡಿಯಾ. ಇವುಗಳಿಗೆ ಆಲ್ಟರ್ನೇಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಡಿಜಿಟಲ್ ವರ್ಲ್ಡ್ ಒಳಗೆ ಏನಾದ್ರೆ ಫೇಕ್ ನ್ಯೂಸ್ ಜಾಸ್ತಿ.
ಆದರೆ ಈ ಪ್ರಿಂಟ್ ಮಾಡಿರೋರಿಗೆ ವಸ್ತುನಿಷ್ಠ ಸತ್ಯವಾದಂತ ನಂಬಲಾರದಂತ ವಿಷಯಗಳು ಜಾಸ್ತಿ ಇರ್ತಾವೆ. ಹೀಗಾಗಿ ಈ ಜನರಿಗೆ ಇನ್ನೂ ಪತ್ರಿಕೆ ಮೇಲೆ ಹೆಚ್ಚಿಗೆ ವಿಶ್ವಾಸ ಇದೆ. ಹೀಗಾಗಿ ಪತ್ರಿಕೆಯಲ್ಲಿ ಬಂದದ್ದು ಡಿಜಿಟಲ್ ಇದ್ರೊಳಗೆ ಸರ್ಕ್ಯುಲೇಟ್ ಆಗ್ತದೆ. ಆದ್ರೆ ಡಿಜಿಟಲ್ ಒಳಗೆ ಸರ್ಕ್ಯುಲೇಟ್ ಆಗಿ ವೈರಲ್ ಆಗಿದ್ರೆ ಏನಾದ್ರೂ ಇದ್ರೆ ಕೆಲವೊಂದು ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಬರ್ತಾಗಿ ಡಿಜಿಟಲ್ ಆಗಿ ಇರೋದೆಲ್ಲ ಈ ಪತ್ರಿಕೆ ಒಳಗೆ ಬರೋದಿಲ್ಲ. ಮತ್ತೆ ಈ ಒಂದು ಪತ್ರಿಕಾ ರಂಗ ಅನ್ನೋದು ಕೇವಲ ಒಂದು ಇಂಡಸ್ಟ್ರಿ ಅಲ್ಲ. ಯಾಕಂತಂದ್ರೆ ಈ ಇಂಡಸ್ಟ್ರಿಗಳು ಶುಗರ್ ಫ್ಯಾಕ್ಟರಿ ಇರ್ಬೋದು ಅಥವಾ ಪೇಪರ್ ಫ್ಯಾಕ್ಟರಿ ಮತ್ತೆ ಯಾವ್ದು ಫ್ಯಾಕ್ಟರಿ ಇರ್ಬೋದು, ಅಲ್ಲಿ ಒಂದು ಸರಕು ಮಾರಾಟ ಒಂದೇ ಉದ್ದೇಶ ಇರ್ತದೆ, ವ್ಯಾಪಾರ ಉದ್ದೇಶ ಇರ್ತದೆ. ಆದ್ರೆ ಪತ್ರಿಕಾ ರಂಗ ಅನ್ನೋದು ಇದು ಸಮಾಜ ಪರಿವರ್ತನೆಯ ಒಂದು ರಂಗ. ಇದು ಕೇವಲ ಲಾಭದ ಉದ್ದೇಶ ಅಲ್ಲ, ಇಲ್ಲಿ ಸಾಮಾಜಿಕ ಚಿಂತನೆ, ಸಾಮಾಜಿಕ ಪರಿವರ್ತನೆ ಈ ಒಂದು ಧ್ಯೇಯ ಉದ್ದೇಶವನ್ನು ಪತ್ರಿಕಾ ನಡೆಸ್ತಾರೆ. ಸೊ ಹೀಗಾಗಿ ಇಲ್ಲಿ ಒಂದು ಸಮಾಜದ ಗುರುವಾಗಿ ಈ ಪತ್ರಿಕಾ ರಂಗ ಕೆಲಸ ಮಾಡ್ತದೆ. ಮತ್ತು ಹೀಗಾಗಿ ನನ್ನ ಒಂದು ಏನು ಸಲಹೆ ಅಂತಂದ್ರೆ ನಂದೀಶ್ ಅವರಿಗೆ, ಒಂದು ಪತ್ರಿಕೆ ಅಂತಂದ್ರೆ ಅದಕ್ಕೆ ಒಂದು ಸ್ಪಷ್ಟವಾದಂತಹ ಉದ್ದೇಶ, ವಿಷಯ ವ್ಯಾಪ್ತಿ ಇರಬೇಕು, ಒಂದು ಗುರಿ ಧ್ಯೇಯಗಳಿರಬೇಕು ಮತ್ತು ಅದರ ಕುರಿತು ಜ್ಞಾನ, ಪರಿಣಿತಿ ಮತ್ತು ಅನುಭವ ಅವರಿಗೆ ಈಗಾಗಲೇ. ಪತ್ರಿಕೆಗೆ ಬೇಕಾಗುವಂತಹ ಮಾಹಿತಿ ಸಂಗ್ರಹ, ವಿಷಯದ ಕುರಿತು ಆಳವಾದ ಅಧ್ಯಯನ, ನಿರ್ಭೀತ ವಸ್ತುನಿಷ್ಠ ವಿಮರ್ಶೆ ಮತ್ತು ಪ್ರಕಟಣೆ ಮತ್ತು ವ್ಯಕ್ತಿ, ಪಕ್ಷ, ಧರ್ಮ ಮುಂತಾದ ಸಂಕುಚಿತ ಭಾವನೆಗಳಿಂದ ಹೊರತುಪಡಿಸಿ ವೈಚಾರಿಕ ಚಿಂತನೆ, ಸಾಮಾಜಿಕ ಕಳಕಳಿ, ಜಾಗೃತಿ ಈ ರೀತಿ ಒಂದು ನೆಲೆಗಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು. ಈಗಾಗಲೇ ಕೆಲವೊಂದು ಪತ್ರಿಕೆಗಳ ಏನದೆ ತಮ್ಮ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿವೆ. ಅಂದ್ರೆ ಒಂದು ಪತ್ರಿಕೆ ನಿರ್ದಿಷ್ಟವಾಗಿ ಕ್ರೀಡಾ ಕ್ಷೇತ್ರಕ್ಕೆ, ಒಂದು ಸಿನಿಮಾ ಕ್ಷೇತ್ರಕ್ಕೆ, ಒಂದು ಈ ವೈಚಾರಿಕ ಚಿಂತನೆ, ಈ ತರ ಹಲವಾರು ಕ್ಷೇತ್ರಗಳನ್ನ ಪತ್ರಿಕೆಗಳು ಆಯ್ಕೆ ಮಾಡಿಕೊಂಡು ಅದರಲ್ಲಿ ವಿಶಿಷ್ಟ ಪರಿಣಿತಿಯನ್ನು ಹೊಂದು ಅದೇ ಒಂದು ಅವರದ ಒಂದು ಐಡೆಂಟಿಟಿ ಆಗ್ತದೆ. ಈಗ ನಾವು ಸಣ್ಣದಾಗ ನಾವು ನೋಡಿರ್ಬೋದು, ಲಂಕೇಶ್ ಪತ್ರಿಕೆ ಅಂತ ಬರ್ತದೆ. ಅದು ನಿಜವಾಗಿಯೂ ಟ್ಯಾಬ್ಲಾಯ್ಡ್ ಏನು ಜಗತ್ತಿನ ಒಬ್ಬ ಏನು ಪಿ ಲಂಕೇಶ್ ಅವರು ಬ್ರಹ್ಮ ಅಂತ ಕರೆಸ್ಬಿಡ್ತಾರೆ, ಪಿತಾಮಹ ಅಂತ ಕರೆಸ್ಬಿಡ್ತಾರೆ. ಯಾಕಂತಂದ್ರೆ ಟ್ಯಾಬ್ಲಾಯ್ಡ್ ಅಂತಂದ್ರೆ 11/17 ಇಂಚ್ ಸೈಜ್ ಇರುತ್ತೆ ಪತ್ರಿಕೆ, ಅದಕ್ಕೆ ಟ್ಯಾಬ್ಲಾಯ್ಡ್ ಅಂತಂತಾರೆ. ಸೊ ಅದರೊಳಗೆ ಏನ್ ವಿಶೇಷ ಅಂತಂದ್ರೆ ಉಳಿದ ಪತ್ರಿಕೆಯಲ್ಲಿ ಏನಿದೆ, ನಿರ್ಭಾವಕನಾಗಿ ಯಾವುದೇ ಒಂದು ವಿಷಯ ಕಟ್ಟಿಕೊಳ್ಳದೆ ಏನು ಸಿಂಪಲ್ ಆಗಿ ವಿಷಯ ನಿರೂಪಣೆ ಮಾಡುವಂತದ್ದು ಉಳಿಕೆ ಪತ್ರಿಕೆಯಲ್ಲಿದ್ರೆ, ಈ ಒಂದು ಟ್ಯಾಬ್ಲಾಯ್ಡ್ ನಲ್ಲಿ ಏನ್ ಬರ್ತದೆ ಅಂತಂದ್ರೆ ನಿರ್ದಿಷ್ಟವಾದ ವಿಷಯ ಬಗ್ಗೆ ಗಹನವಾಗಿ ಅಭ್ಯಾಸ ಮಾಡಿ ಆ ವ್ಯಕ್ತಿ ಇರುವುದು ಅಥವಾ ವಿಷಯ ಇರುವುದು ಅದರ ಬಗ್ಗೆ ಸಂಪೂರ್ಣ ಬೆಳಕು ಚೆಲ್ಲುವಂಥದ್ದು. ಅದರ ಜೊತೆಗೆ ಆ ವ್ಯಕ್ತಿಗಳನ್ನ ಅಂದ್ರೆ ಅದರಾಗಿ ವಿಶೇಷವಾಗಿ ಸೆಲೆಬ್ರಿಟಿಗಳನ್ನ ಕಿಚ್ಚಾಯಿಸುವುದು, ಕೆಣಕುವುದು, ಈ ತರ ಒಂದು ಶೈಲಿನೂ ಅಲ್ಲಿ ಕಂಡುಬರ್ತದೆ. ಆ ಒಂದು ಲಂಕೇಶ್ ಪತ್ರಿಕೆಯಲ್ಲೇ ಮೊದಲ ಬಾರಿಗೆ ಅಂದ್ರೆ ಅವರು ಈ ಗ್ರಾಂಥಿಕ ಭಾಷೆಯನ್ನು ಬಿಟ್ಟು ಸಾಮಾನ್ಯ ಆಡುನುಡಿಗಳನ್ನು ಬಳಸಾಕ್ತಾರೆ ಹುಡುಗ ಮೇಲೆ. ಅಲ್ಲಿ ಈ ಬಂಗಾರಪ್ಪಗ ಬಮ್ ಅನ್ನೋದು, ಗುಂಡೂರಾಯ ಗುಮ್ ಅನ್ನೋದು, ಈ ತರ ಎಲ್ಲ ಶಬ್ದಗಳನ್ನ ಬಳಸಿ ಒಂಥರ ಹಾಸ್ಯ ರೀತಿಯಲ್ಲಿ ಆಶಾ ಪ್ರಚೋದಿತ ಲೇಖನಗಳನ್ನ ಬರೆಯೋದು, ಈ ತರ ಜನರ ಒಂದು ಆಕರ್ಷಣೆ ಹೆಚ್ಚಿಗೆ ಆಯ್ತು ಅವಾಗ. ಹೀಗಾಗಿ ಆ ಲಂಕೇಶ್ ಪತ್ರಿಕೆ ಓದೋದಂದ್ರೆ ಒಂದು ಜಾಣ್ಮೆ ಕೆಲಸ, ಅದಕ್ಕೆ ಆ ಜಾಣ್ಯರ ಪತ್ರಿಕೆ ಅಂತ ಕರೀತಿದ್ರು. ಸೊ ಆ ರೀತಿಯ ಒಂದು ಪತ್ರಿಕೆ ಪ್ರಸಿದ್ಧವಾಗಿತ್ತು. ಅದಾದ ನಂತರ ಅದನ್ನೇ ದಾರಿಯನ್ನು ಹುಡುಕೊಂಡು ಹಲವಾರು ಪತ್ರಿಕೆಗಳು ಬಂದ್ರು. ಹಾಯ್ ಬೆಂಗಳೂರು, ಹಾಯ್ ದಿಲ್ಲಿ, ಮತ್ತೆ ಮುಸ್ಸಂಜೆ ಮಾತು, ಸಂಜೆ ಈ ಸಂಜೆ, ಈ ತರ ಎಲ್ಲ ಹಲವಾರು ಪತ್ರಿಕೆಗಳು ಬಂದು ಆ ಪತ್ರಿಕೆಗಳು ಕೆಲವೊಂದು ಪತ್ರಿಕೆಗಳು ಇದನ್ನೇ ಈ ವ್ಯಕ್ತಿಗಳ ತೇಜೋವಧೆ ಮಾಡಿ ದುಡ್ಡು ಮಾಡುವಂತ ಕೆಲಸಕ್ಕೂ ಇಡುದು. ಅದು ಎಲ್ಲೋ ಮೀಡಿಯಾ ಅಂತ ಹಳದಿ ರಂಗ ಅಂತ. ಸೊ ಅದು ಅಲ್ಲಿ ಒಂದು ಅದು ಪತ್ರಿಕಾ ರಂಗಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಆಯ್ತು. ಮತ್ತೆ ಮತ್ತು ಈ ನಂದೀಶ್ ಅವರ ಪತ್ರಿಕೆಯನ್ನ ನಾನು ಸರ್ ಅವರು ಮೆಣಸಿನ್ಕಾಯಿ ಸರ್ ಅವರು ಕಳಿಸಿದ್ರು. ಆ ಒಂದು ಈ ಫಾರ್ಮ್ಯಾಟ್ ಒಳಗೆ PDF ಕಳಿಸಿದ್ರು. ಅದನ್ನ ನೋಡಿದ್ರೆ ನಿಜಕ್ಕೂ ನಂಗೆ ಖುಷಿ ಅನಿಸ್ತು. ಯಾಕಂತಂದ್ರೆ ಮೊದಲಿನ ಕಳಿಸಿದ್ದು ಅದರೊಳಗೆ ಇದು ರಿಜಿಸ್ಟರ್ಡ್ ಆಗಿದ್ದಿಲ್ಲ ಅಂತ ಹೇಳಿ. ಆದ್ರೆ ಅವರು ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ ಫಾರ್ ಇಂಡಿಯಾ ಅಂತ ಹೇಳಿ, ಅದು ಅರಣ್ಯ ಅಂತ ಹೇಳಿ ದಿಲ್ಲಿ ಒಳಗಡೆ, ಅಲ್ಲಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಸೊ ಅದು ತಾವು ನೋಡ್ಬೋದು. ಸೊ ಅದು ಏನಿದೆ, ಈಗಾಗಲೇ ಆನ್ಲೈನ್ ಅಲ್ಲಿ ಪ್ರೆಸ್ ಸೇವಾ ಪೋರ್ಟಲ್ ಅಂತದೆ, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅದಕ್ಕೆ ಒಂದು ಅಧಿಕೃತವಾದ ಮುದ್ರೆ ಸಿಗ್ತದೆ, ಅದಕ್ಕೆ ಕಾನೂನಿನ ಮಾನ್ಯತೆ ಸಿಗ್ತದೆ ಮತ್ತು ಸರ್ಕಾರ ಅದನ್ನ ಗಮನಿಸಿ ಏನಾದ್ರು ಅನುದಾನ ಕೊಡೋದಾಗ್ಲಿ ಏನಾದ್ರು ಮಾಡೋದಾಗ್ಲಿ ಅದಕ್ಕೆ ಅನುಕೂಲ ಆಗ್ತದೆ. ಸೊ ಅದನ್ನ ಮೊದಲೇ ಅವರು ಕೆಲಸ ಮಾಡಿದ್ದಾರೆ. ಎರಡನೇದಾಗಿ ಮುಖಪುಟ ವಿನ್ಯಾಸ ವೈವಿಧ್ಯಮಯವಾಗಿದೆ. ವಿಷಯಗಳು ಮುಂಜಾನೆಯ ಬೆಳಕಿನಂತೆ ಮನಸ್ಸಿಗೆ ಉಲ್ಲಾಸ ನೀಡುತ್ತವೆ. ಅವಶ್ಯಕ ಮಾಹಿತಿಗಳ ಸಂಗ್ರಹವಿದೆ, ಸ್ಥಳೀಯ ಸುದ್ದಿ ಸಂಗ್ರಹವಿದೆ,
ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ ಲೇಖನಗಳಿಗೆ, ವೈಚಾರಿಕ, ಸಾಮಾಜಿಕ ಅಂಶಗಳು ಸಹ ಇವೆ. ಕ್ರೀಡಾ ಲೇಖನ ಸಹ ಇದರೊಳಗಿದೆ. ಸೊ ಈ ರೀತಿ ಎಲ್ಲ ವಿಷಯಗಳನ್ನ ಅವರು ಕ್ರೋಢೀಕರಿಸಿ ಒಂದು ಪತ್ರಿಕೆಯನ್ನ ಇವತ್ತು ಹೊರಡಿಸಿದ್ದಾರೆ. ಅದು ನಿಜಕ್ಕೂ ಒಂದು ಶ್ಲಾಘನೀಯ. ಮತ್ತು ಈಗಾಗಲೇ ಸರ್ ಹೇಳಿದಂತೆ ನಮ್ಮ ಒಬ್ಬ ವ್ಯಕ್ತಿ ಈ ಒಂದು ಪತ್ರಿಕೆಯನ್ನ ಹೊರಡಿಸುವಂತ ಒಂದು ಸಾಹಸ ಕೆಲಸ ಮಾಡಿದ್ದಾರೆ. ಇವತ್ತು ಎಷ್ಟೊಂದು ಇವು ಏನು ಪೈಪೋಟಿ ಇದೆ ಎಲ್ಲ ಸಮಸ್ಯೆಗಳು ಮೆಟ್ಟಿ ನಿಂತು ಅವರು ಇವತ್ತು ಒಂದು ಪತ್ರಿಕೆಯನ್ನ ತೆಗೆದಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಒಂದು ಏನು ಅವರಿಗೆ ಪ್ರಶಂಸನೀಯ ಒಂದು ಧನ್ಯವಾದಗಳನ್ನ ಹೇಳಬೇಕಂತ ನಾನು ಬಯಸ್ತೇನೆ. ಇಷ್ಟು ವಿಷಯಗಳನ್ನ ಮಾತಾಡಕ್ಕೆ ನಂಗೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.